ಅಥವಾ ವೋಟ್ ಚೋರಿ ಈ ಅಭಿಯಾನದಲ್ಲಿ ಕಾಂಗ್ರೆಸ್ಗೆ ಮತ್ತೆ ಇಕ್ಕಟ್ಟಿಗೆ ಸಿಗಾಕೊಳ್ಳುವ ಪರಿಸ್ಥಿತಿ. ಕಾಂಗ್ರೆಸ್ ಮುಖಂಡರ ವಿರುದ್ಧವೇ ಈ ವೋಟ್ ಚೋರಿ ಅಥವಾ ಮತ ಚೋರಿ ಆರೋಪ ಕೇಳಿಬರ್ತಾ ಇದೆ. ಹುನಗುಂದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡನ ಮೇಲೆ ಮತಗಳ್ಳತನದ ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗೂ ಮುನ್ನ ನಕಲಿ ವೋಟರ್ ಕಾರ್ಡ್ಗಳನ್ನ ತಯಾರಿ ಮಾಡ್ತಾ ಇದ್ರು ಅನ್ನೋ ಆರೋಪ. ಹೈಸ್ಕೂಲ್ ಮಕ್ಕಳಿಗೂ ಕೊಟ್ಟಿದ್ದಾರೆ. ಅಂದ್ರೆ 18 ವರ್ಷ ಆಗೇ ಇರಲಿಲ್ಲ, ಅವರಿಗೆ ವೋಟ್ ಹಾಕುವಂತಹ ಎಲಿಜಿಬಿಲಿಟಿಲೇ ಇರ್ತಾ ಇರಲಿಲ್ಲ. ಅಂಥವ್ರಿಗೆಲ್ಲ ಐಡೆಂಟಿ ಕಾರ್ಡ್ ಕೊಟ್ಬಿಟ್ಟಿದ್ದಾರೆ, ವೋಟ್ ಕಾರ್ಡ್ ಕೊಟ್ಟಿದ್ದಾರೆ. ಹಿಂಗಂತ ಕಾಂಗ್ರೆಸ್ಸಿನ ವಿಜಯಾನಂದ್ ಕಾಶಪ್ಪನವರ ಕ್ಷೇತ್ರದಲ್ಲಿ ನಕಲಿ ವೋಟರ್ಸ್ ಐಡಿ ಇದೆ. ಅಪ್ರಾಪ್ತ ಬಾಲಕರ ಕೈಯಲ್ಲೂ ಕೂಡ ವೋಟರ್ ಐಡಿಗಳು, ನಕಲಿ ವೋಟರ್ ಐಡಿಗಳು ಪತ್ತೆಯಾಗ್ತಾ ಇದೆ ಅಂತ ಇದೀಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಲೀಡರ್ಸ್ ಮತ್ತು ಹುನಗುಂದ ಸ್ಥಳೀಯ ಬಿಜೆಪಿ ನಾಯಕ ಮಂಜುನಾಥ್ ಗೌಡರ್ ಸೇರಿದಂತೆ ಗಣೇಶ್ ಕೊಣ್ಣೂರ ಹಿಂಗೆ ಕೆಲವರು ಆರೋಪವನ್ನ ಮಾಡ್ತಾ ಇದ್ದಾರೆ. ವೋಟ್ ಚೋರಿ ಆಗಿಲ್ಲ ಅಂತ ಬಿಜೆಪಿ ಅವ್ರು ನೀವೇ ಹೇಳ್ತಾ ಇದ್ರಿ. ಈಗ ಲೋಕಲ್ ಎಲೆಕ್ಷನ್ ಅಲ್ಲೂ ಕೂಡ ಇದು ಸೌಂಡ್ ಮಾಡ್ತಾ ಇದೆ. ಮತಗಳ್ಳತನದೆಲ್ಲ ಸುಳ್ಳು, ಅಂಥದ್ದೇನಾದ್ರು ಇದ್ರೆ ಹೋಗ್ರಿ ನೀವು ಕೋರ್ಟಿಗೆ ಹೋಗಿ ಚುನಾವಣಾ ಆಯೋಗವನ್ನು ಪ್ರಶ್ನೆ ಮಾಡಿ ಅಂತ ಬಿಜೆಪಿ ಅವ್ರು ಹೇಳ್ತಾ ಇದ್ರು. ಬಟ್ ಮತಗಳ್ತನ ಆಗಿದೆ ಅಂತ ಈಗ ಬಿಜೆಪಿ ಅವರೇ ಅಲ್ಲಿ ಆರೋಪ ಮಾಡ್ತಾ ಇದ್ದಾರಂತೆ. ಅಂಡ್ ಮತಗಳ್ತನ ಆಗಿರೋದು ಎಲ್ಲಿ? ಕಾಂಗ್ರೆಸ್ನವ್ರು ಮಾಡಿಸಿದ್ದಾರೆ ಅಂತ. ಲೆವೆಲ್ನಾಗೂ ಮಾಡ್ತೀವಿ, ಜಿಲ್ಲಾ ಲೆವೆಲ್ ವಯಸ್ಸಲ್ಲ 15, 16, 17 ವಯಸ್ಸಿನ ಹುಡುಗರು ವೋಟಿಂಗ್ ಕಾರ್ಡ್ ಮಾಡ್ಸ್ಯಾರ ಸರ್. ಅವ್ನ ಹೆಂಗಾಗ್ಯಾವ ಅಂತಂದು ನಾವು BLR ಹತ್ರ ಕೇಳಿದಾಗ ಸರ್, ಅವ್ರು ಇಂಥರ ಶಿವಾನಂದ ಸೋಮಪ್ಪ ಬನ್ನಿ ಅವರು ಡಾಕ್ಯುಮೆಂಟ್ಸ್ ಕೊಟ್ಟಿದ್ರು, ಹಿಂಗೆ ಸರ್ ನಾವು ಮಾಡೀವಿ ಅಂತಂದು ಅವರು ಬಾಯಲ್ಲಿ ಕೇಳಿದ್ವಿ ಸರ್. ನಾವು ಆ ಶಿವಾನಂದನ್ನ ಅವ್ರ ತಾಯಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರದಾರ ಸರ್, ಗ್ರಾಮ ಪಂಚಾಯತಿ ಅಧ್ಯಕ್ಷರ ಪ್ರೆಸಿಡೆಂಟ್ಲಿ. ಅವ್ರ ಮೊಬೈಲ್ ನಂಬರ ಲಿಂಕ್ ಐತೆ ಸರ್. ಆ ವೋಟಿಂಗ್ ಕಾರ್ಡಿಗೆ ಕೆಲವಷ್ಟು ವೋಟಿಂಗ್ ಕಾರ್ಡಿಗೆ ಅವ್ರ ಮೊಬೈಲ್ ನಂಬರ ಲಿಂಕ್ ಇದ್ದು ನಾವು ಅವ್ರ ಮ್ಯಾಗ ಅನುಮಾನ ಪಟ್ಟಿವಿ ಸರ್. ಈಗ ಅದು ಏನೇ ಇದ್ರು ಸರ್, ಈ ಜಿಲ್ಲಾಧಿಕಾರಿಗಳಿಗೂ ಮನೆ ಕೊಟ್ಟಿವಿ ಸರ್, ಚುನಾವಣೆ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಸಾಹೇಬ್ರಿಗೆ ಮನೆ ಕೊಟ್ಟಿವ್ರಿ. ಅವ್ರು 15 ದಿನದಾಗ ನಾವು ಅವ್ರು ವೆರಿಫಿಕೇಶನ್ ಮಾಡಿ ಅವ್ರ ಮ್ಯಾಗ ಏನ್ ತಪ್ಪು ಮಾಡ್ಯಾರ, ಏನ್ ಫೇಕ್ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿ ಕಟ್ಟಿ ದಾಖಲಾತಿ ಕೊಟ್ಟು ವೋಟಿಂಗ್ ಕಾರ್ಡ್ ಮಾಡ್ಸ್ಯಾರ, ಅವ್ರ ಮ್ಯಾಗ ನಾನು ಕ್ರಮ ತಗೊಂಡು ಅವ್ರ ಮ್ಯಾಗ ಶಿಕ್ಷೆ ಮಾಡ್ತೀನಿ ಅಂತ ಅಂದಿದ್ರಿ ಸರ್. ಅವ್ರು 15 ದಿವಸ ಹೋಗಿ 1 ತಿಂಗಳು ಆದ್ರೂ ಏನೂ ಮಾಡ್ತಾ ಇಲ್ಲ ಸರ್. ನಮ್ದು ಅಭಿಪ್ರಾಯ ಏನಂತ ಸರ್, ಅವ್ರು ಏನು ಕೊಟ್ಟಿ ದಾಖಲಾತಿ ಸೃಷ್ಟಿ ಮಾಡ್ಯಾರ, ಆಧಾರ್ ಕಾರ್ಡ್ ಡೂಪ್ಲಿಕೇಟ್ ಹೆಂಗ್ ಸೃಷ್ಟಿ ಮಾಡ್ಯಾರ, ಆ ವೋಟಿಂಗ್ ಕಾರ್ಡ್ ಯಾರು ಅಪ್ಲೋಡ್ ಮಾಡ್ಯಾರ, ಯಾರು ವೆರಿಫಿಕೇಶನ್ ಮಾಡಲಾದ ಅಪ್ಲೋಡ್ ಮಾಡ್ಯಾರ, ಒಬ್ಬ ಗೌರ್ಮೆಂಟ್ ವ್ಯಕ್ತಿನ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಅಲ್ಲಿ ಯಾವುದೇ ಪಕ್ಷದ ಸೀಮಿತ ಇದ್ದ ವ್ಯಕ್ತಿನ ಅಲ್ಲಿ ಅವ್ರ ಮ್ಯಾಗ ಕಾನೂನುಬದ್ಧವಾಗಿ ಶಿಕ್ಷೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇಳಕಲ್ ತಾಲೂಕಿನ ಮೂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡಿ ಗ್ರಾಮದಲ್ಲಿ ವೋಟ್ ಚೋರ್ ಅಭಿಯಾನವನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರಾರಂಭ ಮಾಡಿದ್ದಾರೆ. ಇವತ್ತು ವೋಟ್ ಚೋರ್ ಅನ್ನುವಂಥದ್ದು ನಾವು ಹಂಗೆ ಕೇಳ್ತಾ ಇದ್ವಿ. ಇವತ್ತು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ, ವೋಟ್ ಚೋರ್ ಅಂದರೆ ವೋಟ್ ಕಳ್ಳತನ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತು ನಾನು ಕೇಳ್ತಾ ಇದ್ದೀನಿ ರಾಹುಲ್ ಗಾಂಧೀಜಿ ಅವರಿಗೆ, ನಮ್ಮ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಪಕ್ಷದ ನಿಮ್ಮದೇ ಆದಂಥ ಸರ್ಕಾರದಲ್ಲಿ, ಅದು ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥ ಹುನಗುಂದ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಮೂಡಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಈ ಒಂದು ವೋಟ್ ಚೋರ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಅವರು 18 ವರ್ಷಕ್ಕಿಂತ ಕೆಳಗಿನವರನ್ನ